हेलो एवरीवन, वेलकम टू शाहपुर हेडलाइंस। गोगी के रहने वाले मोहम्मद आमिर की 7 महीने पहले कार एक्सीडेंट में गाड़ी बुरी तरह से डैमेज हुई थी, लेकिन श्रीराम फाइनेंस की तरफ से अब तक इंश्योरेंस क्लेम पास नहीं किया गया था। पिछले 7 महीने से इंश्योरेंस के लिए परेशान हो रहे आमिर को इंसाफ दिलाने के लिए कर्नाटक चालक ओक्कुटा की टीम ने शाहपुर के श्रीराम फाइनेंस ऑफिस के सामने जोरदार प्रोटेस्ट किया है। उनका साफ कहना था आमिर को जल्द से जल्द इंश्योरेंस क्लेम करके दिया जाए, वरना आंदोलन और तेज होगा। इस मौके पर कर्नाटक चालक ओक्कुटा के अहम जिम्मेदार मौजूद रहे। बस्सुगौड़ा एम चटनल्ली यादगिरी प्रेसिडेंट, मल्लनगौड़ा पाटिल राज्य प्रचार समिति वाइस प्रेसिडेंट, हुन्नप्पा जंगली शाहपुर तालुका प्रेसिडेंट शामिल रहे और श्रीराम फाइनेंस के मैनेजर को 5 दिन का वक्त दिया गया है इस मसले को हल करने के लिए। आइए देखते हैं ये अहम रिपोर्ट। This video is sponsored by Orient Degree and PG College, Yadgir. ಸರ್, ಇವತ್ತೇನೊಂದು ಶ್ರೀರಾಮ್ ಫೈನಾನ್ಸ್ ಅಲ್ಲಿ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಏನೊಂದು ಶ್ರೀರಾಮ್ ಫೈನಾನ್ಸ್ ಮುತ್ತಿಗೆ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಇನ್ನಾದ್ರೂ ಇದೇನು ನಾವು ಕೊನೆಗೊಳಿಸಿಲ್ಲ. ಇವತ್ತ ಒಂದು ಚಾಲಕನಿಗೆ ನ್ಯಾಯ ಕೊಡಿಸೋವರೆಗೂ ನಾವು ಚಾಲಕರು ಯಾವುದೇ ರೀತಿಯಿಂದ ಈ ಶ್ರೀರಾಮ್ ಫೈನಾನ್ಸ್ ಅನ್ನು ಬಿಟ್ಟು ನಾವು ಹೊರಗಡೆ ಹೋಗೋದಿಲ್ಲ. ಅವರು ಲಿಖಿತ ರೂಪದಲ್ಲಿ ಕೊಡಬೇಕು. ಮೊದಲನೇದಾಗಿ ಏನಂತ ಕೊಡಬೇಕು, ಒಂದು 7-8 ತಿಂಗಳಿಂದ ಹಿಡ್ಕೊಂಡು ಕೂಡ ಇವತ್ತಿನ ತನಕ ಆದ ಅಮೀರ್ ಎಂಬ ಚಾಲಕನಿಗೆ ಯಾವುದೇ ರೀತಿಯಿಂದ ಶ್ರೀರಾಮ್ ಫೈನಾನ್ಸ್ ನಲ್ಲಿ ಇನ್ಸೂರೆನ್ಸ್ ಮಾಡ್ತಾರೆ ಸರ್. ಇವರು ಯಾವುದೇ ಕಾರಣಕ್ಕೆ ಅವನು ಮಾಹಿತಿ ಇರ್ಲಾರ್ದಂಗೆ ಇನ್ಸೂರೆನ್ಸ್ ಮಾಡ್ಯಾರ ಸರ್ ಇವರು. ಒಂದನೇದ್ದು. ಎರಡನೇದ್ದು ಕ್ಲೈಮ್. ಈಗ ಗಾಡಿ ಆಕ್ಸಿಡೆಂಟ್ ಆಗಿ 7 ಇಲ್ಲ 8 ತಿಂಗಳಾಯ್ತು ಸರ್. ಇವತ್ತಿನ ತನಕ ಆದ್ರೂ ಕೂಡ ಅವನಿಗೆ ಕ್ಲೈಮ್ ಕೊಡ್ತಾ ಇಲ್ಲ. ಅವ ಒಬ್ಬ ಬಡ ಚಾಲಕ. ಇನ್ನೊಬ್ಬರ ಬಲ್ಲಿ ಒಂದಿಷ್ಟು ಸಾಲ ಸೂಲ ಮಾಡ್ಕೊಂಡು ಗಾಡಿ ಮಾಡಿರ್ತಾರೆ. ಈಗ ಚಾಲಕರು ನಾವು ಗಾಡಿ ಮಾಡ್ತೀವಿ ಅಂದ್ರೆ ಯಾರು ಇದ್ದವ್ರು ಯಾರು ರೋಡಿಗೆ ಬರಲ್ಲ, ಇರ್ಲಾರ್ದವ್ರೆ ರೋಡಿಗೆ ಬಂದು ನಾವು ಜೀವನ ಮಾಡೋದು. ನಮ್ಮ ಸ್ವಾವಲಂಬಿ ಜೀವನ ಒಂದು ಸಾಲ್ವ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಗೆ ನಾವು ನೋಡ್ಕೋಬೇಕಂತೇಳಿ ಸಾಲ ಸೂಲ ಮಾಡಿ ಗಾಡಿ ಮಾಡ್ಕೊಂಡಿರ್ತೀವಿ. ಅಂತ ಸಂದರ್ಭದಲ್ಲಿ ಇವರು ಶ್ರೀರಾಮ್ ಫೈನಾನ್ಸ್ ಅನ್ನೋರು ಏನಿದ್ದಾರೆ ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥವ್ರು. ಅವ್ರು ಏನ್ ಮಾಡ್ತಾರೆ ಸರ್ ಅಂದ್ರ ಸುಲಿಗೆ. ಯಾವ ತರ ಸುಲಿಗೆ ಅಂದ್ರ ಇನ್ಸೂರೆನ್ಸ್ ನಲ್ಲಿ ಶ್ರೀರಾಮ್ ಫೈನಾನ್ಸ್ ಅಂತ ಹೇಳಿ ಕಿಸಿಂದ ಒಂದು ಪಾಲಿಸಿ ಮಾಡ್ತಾರ. ಆ ಪಾಲಿಸಿ ಯಾವ ರೀತಿಲಿ ಅಂದ್ರ ಹೊರಗಡೆ ಪಾಲಿಸಿ ಮಾಡಕ್ ಹೋದ್ರ 10,000 ಇಲ್ಲ 12,000 ಕೊಡ್ತೀವಿ ನಾವು. ಇವ್ರ ಬಲ್ಲಿ 18-19,000 ರೂಪಾಯಿ ಕೊಡ್ತೀವಿ. ಹೆಚ್ಚಿಗೆ ಕೊಟ್ಟರು ಕೂಡ ಏನೇ ಒಂದು ಚಾಲಕನಿಗೆ ಅನ್ಯಾಯ ಆಗಿದೆ ಅಂದೊತ್ನಾಗ ಯಾವುದೇ ರೀತಿಯಿಂದ ಕ್ಲೈಮ್ ಕೊಡ್ತಾ ಇಲ್ಲ ಇವರು. ಅದ್ರ ಸಲುವಾಗಿ ನಾವು ಚಾಲಕರ ಪರವಾಗಿ ಇವತ್ತೇನೊಂದು ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಇದೊಂದು ಗಾಡಿದು ಏನಿಲ್ಲ ಅಂದ್ರೆ ನಾವು ಟೋಟಲಿ ಸ್ಕ್ರಾಪ್ ಮಾಡ್ರಿ ಅಂತ ನಾವ್ ಹೇಳ್ತಾ ಇದೀವಿ. ಇಲ್ಲ 2 ಲಕ್ಷ ತಗೋ, ಉಳಿದದ್ದೆಲ್ಲ ನೀವು ಕೈಲಿ ಹಾಕೊಂಡು ಮಾಡ್ಕೊಡ್ರಿ ಅಂತಾರ. ಮತ್ತೆ ಈ ತರ ಇವರು ಉಡಾಫೆ ಉತ್ತರ ಕೊಡೋಂತ ಸಂದರ್ಭದಲ್ಲಿ ನಾವ್ ಯಾಕೆ ಪಾಲಿಸಿ ಕಟ್ಬೇಕು ಸರ್ ಅವರಿಗೆ? ಇನ್ನ 2.5 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಗಾಡಿ ರಿಪೇರ್ ಮಾಡ್ಸಂಗಿರ್ತಾರೆ. ಗಾಡಿದು ದಾಖಲಾತಿಗಳನ್ನು ನಾವ್ ಯಾಕೆ ಇಡ್ಬೇಕು? ಈಗ ನಾವು ರೋಡಿಗೆ ಬಂದ್ರ ಪೊಲೀಸರು ನಮ್ಗೆ ಗಾಡಿಗಳು ದಾಖಲಾತಿಗಳು ಕೇಳ್ತಾರ. ಅವ್ರು ಕೇಳ್ತಾರಂತ ನಾವೆಲ್ಲಷ್ಟು ಫಾಲೋ ಅಪ್ ಮಾಡ್ಕೊಂಡು ಇಟ್ಕೊಂಡು ಹೋದ್ರ ಇಂಥ ಸಂದರ್ಭದಲ್ಲಿ ನಮ್ ನ್ಯಾಯ ಕೊಡ್ಸರ್ ಯಾರು ಸರ್ ನಮ್ಗ? ಇಂಥವಕ್ಕೆಲ್ಲ ಒಂದು ಕಡೆವಾಣ ಹಾಕ್ಬೇಕಂತ ಇವತ್ತೊಂದು ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಮುತ್ತಿಗೆ ಹಾಕಿದೀವಿ. ಇದು ನ್ಯಾಯ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ನಾವು ಚಾಲಕರು ಬಿಟ್ಟು ಹೋಗಲ್ಲ ಸರ್. ಬಸ್ಸುಗೌಡ ಎಂ ಚಟ್ನಳ್ಳಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ಚಾಲಕರ ಒಕ್ಕೂಟ, ಯಾದಗಿರಿ. ಅದೇ ಇನ್ಸೂರೆನ್ಸ್ ಕ್ಲೇಮ್ಸ್ ಅಲ್ಲಿಗೆ ಅದು ಸರ್ ಶೋರೂಮ್ದವ್ರಿಗೆ ಹೋಗ್ತಾ ಇದ್ರು. ಅವರು ಶೋರೂಮ್ಲಿಂದ ಏನೋ ಟೋಟಲ್ ಲಾಸ್ ಬರ್ದು ಕೊಟ್ರ ಅಂತಂದ್ರೆ ನಾವು ಮ್ಯಾಗ್ ಮನವಿ ಸಲ್ಲಿಸ್ತೀವಿ ಅಂತ. ಅದೊಂದು ವಾರ ಟೈಮ್